ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮಲ್ಲಿಗೆ ಗಿಡಕ್ಕೆ ಮತ್ತು ಕಾಕಡ ಗಿಡಕ್ಕೆ, ಮಳ್ಳೆ ಗಿಡಕ್ಕೆ, ಇಷ್ಟು ಹೂವಿನ ಗಿಡಗಳಿಗೆ ನಾನು ಇವತ್ತು ಯಾವ ಗೊಬ್ಬರನ ಕೊಡ್ತೀನಿ ಅಂತ ನೋಡೋಣ ಬನ್ನಿ. ಅದರಲ್ಲೂ ನನ್ನ ಗಾರ್ಡನಲ್ಲಂತೂ ಮಲ್ಲಿಗೆ ಹೂವು, ಮಳ್ಳೆ ಹೂವು ಅಂತೂ ಇದ್ದೇ ಇರುತ್ತೆ. ಮಲ್ಲಿಗೆ ಹೂವು ಅಂತೂ ಇಲ್ಲ ಅನ್ನೋ ರೀತಿಯಲ್ಲೇ ಇರೋದಿಲ್ಲ. ಅದರಲ್ಲೂ ದುಂಡು ಮಲ್ಲಿಗೆ ಹೂವು ಬಿಟ್ಟಿಲ್ಲ ಅಂದರೂ ಈ ಸೂಜಿ ಮಲ್ಲಿಗೆ ಹೂವು ಮತ್ತು ಮಳ್ಳೆ ಹೂವು ಅಂತೂ ಕಂಟಿನ್ಯೂಸ್ ಇದ್ದೇ ಇರುತ್ತೆ. ನೋಡಿ, ಇಷ್ಟು ಚೆನ್ನಾಗೆಲ್ಲ ಮಲ್ಲಿಗೆ ಹೂವು ಬರೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಕೊಡ್ತೀನಿ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ನೋಡಿ, ಇದೆಲ್ಲ ಸೂಜಿ ಮಲ್ಲಿಗೆ ಹೂವೆ. ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ನೋಡಿ. ಇಷ್ಟು ಚೆನ್ನಾಗಿ ಹೂವೆಲ್ಲ ಬರೋದಕ್ಕೆ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ನೋಡಿ, ಇವಾಗ ಇದು ಸ್ವಲ್ಪ ಮಲ್ಲಿಗೆ ಗಿಡಕ್ಕೂ ನಾನು ಗೊಬ್ಬರ ಕೊಡ್ತಿದ್ದೀನಿ. ಮತ್ತು ಆವಾಗಲೇ ಹೇಳ್ದಂಗೆ 3 ಗಿಡಗಳು, ಮಲ್ಲಿಗೆ ಹೂವು, ಮಳ್ಳೆ ಹೂವಿನ ಗಿಡ, ಕಾಕಡ ಗಿಡ, ಇಷ್ಟು ಗಿಡಕ್ಕೂ ನಾನು ಇವತ್ತು ಗೊಬ್ಬರ ಕೊಡ್ತಾಯಿದ್ದೀನಿ. ಈ ಮಲ್ಲಿಗೆ ಹೂವಿನ ಗಿಡನ ನೋಡಿ, ಅದು ಹೂವಾಗಿ ಮುಗಿದ ಮೇಲೆ ಅದನ್ನೆಲ್ಲ ತೊಟ್ಟು ಥರ ಇರುತ್ತಲ್ಲ, ಅದೆಲ್ಲ ಕಟ್ ಮಾಡಿ ತೆಗೆದು, ಮತ್ತು ಒಣಗಿರೋ ಎಲೆ ಎಲ್ಲ ಕಟ್ ಮಾಡಿ ತೆಗೆದ್ರೆ, ಮತ್ತು ಅದು ಚಿಗುರು ಬಂದಿರುತ್ತೆ ನೋಡಿ, ಆ ಚಿಗುರನ್ನ ತುದಿನ ಚೂಡ್ತು ಅಂದರೆ ಅದರಲ್ಲಿ ಇನ್ನೂ ಹೊಸ ಜಾಗಿ ಬ್ರ್ಯಾಂಚೂ ಸಹ ಬರುತ್ತೆ. ಅದೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ನಾನು ಇವತ್ತು ಕಾಂಪೋಸ್ಟ್ನ ಕೊಡ್ತಿದ್ದೀನಿ. ಈ ಥರ ಕಾಂಪೋಸ್ಟ್ ಕೊಡಿ, ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ. ಅದರಲ್ಲಿ ಹೆಚ್ಚಾಗಿ ಹೂವು ಸಹ ಬರುತ್ತೆ. ಕಾಂಪೋಸ್ಟು ಅಂದರೆ ನಾನು ಮೊನ್ನೆ ತೊಗೊಂಡು ಬಂದೆ ನೋಡಿ, ಅದು ಬ್ಯಾಗ್ ಮೇಲೇ ಇದೆ. ಮಲ್ಲಿಗೆ ಹೂಗೆಲ್ಲ ಕೊಡ್ಬೋದು ಅಂತ ಆ ಬ್ಯಾಗ್ ಮೇಲೇ ಚಿತ್ರ ಹಾಕಿದ್ದಾರೆ. ಹಾಗಾಗಿ ನಾನು ಆ ಕಾಂಪೋಸ್ಟೇ ಕೊಡ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಕಾಂಪೋಸ್ಟ್ ಇರುತ್ತೆ ನೀವು ಆ ಕಾಂಪೋಸ್ಟನ್ನು ಕೊಡ್ಬೋದು. ನಾನು ಹೊಸದಾಗಿ ಕಾಂಪೋಸ್ಟ್ ತೊಗೊಂಬಂದಿದ್ನಲ್ಲ, ಹಾಗಾಗಿ ನಾನು ಆ ಕಾಂಪೋಸ್ಟನ್ನೇ ಈ ಮಲ್ಲಿಗೆ ಗಿಡಗಳಿಗೆಲ್ಲ ಕೊಡ್ತಾಯಿದ್ದೀನಿ. ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ, ನಾವು ಗೊಬ್ಬರ ಕೊಟ್ಟಂಗೆಲ್ಲ ಅವು ಚೆನ್ನಾಗೇ ಹೂವೆಲ್ಲ ಬಿಡುತ್ತೆ. ಆ ಗೊಬ್ಬರದ ಅಂಶ ಕಡಿಮೆ ಆಗ್ತಾ ಇದ್ದಂಗೆ ಹೂವು ಅಷ್ಟೇ ಡಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆ ಫಲಿತಾಂಶವೂ ಸಹ ಸಿಗುತ್ತೆ. ನೋಡಿ, ನಾನು ಅಂದರೆ ಸ್ವಲ್ಪ ಚಿಕ್ಕ ಪಾಟ್ ಇರೋ ಅಂತಹದಕ್ಕೆ 1 ಬೌಲ್ ಹಾಕಿರ್ತೀನಿ, ಇನ್ನು ದೊಡ್ಡ ಪಾಟ್ ಇರೋ ಅಂಥದಕ್ಕೆ 2 ಬೌಲ್ನ ಹಾಕ್ತೀನಿ. ಹಾಗಾಗಿ ನೋಡಿ, ಇದಕ್ಕೆ ನಾನು 2 ಬೌಲ್ನ ಹಾಕ್ಬಿಟ್ಟು ಅದ್ರ ಮೇಲೆ ಈ ಥರ ಮಣ್ಣನ್ನು ಮುಚ್ಚಿಬಿಡಿ. ಗಾರ್ಡನಲ್ಲಿರೋಂತಹ ಮಲ್ಲಿಗೆ ಹೂವಿನ ಗಿಡದಲ್ಲಿ ಚಿಗುರೆಲ್ಲ ಬರ್ತಾ ಇದೆ. ಇವಾಗ ಆ ಚಿಗುರು ಬರೋ ಟೈಮಲ್ಲಿ ನಾವು ಈ ಥರ ಗೊಬ್ಬರನ ಕೊಡ್ತು ಅಂದರೆ ಅವಕ್ಕೆ ಒಂಥರ ಎನರ್ಜಿ ಸಿಕ್ಕಿದಂಗೂ ಆಗುತ್ತೆ. ನಮಗೆ ಅದರಿಂದ ಹೆಚ್ಚು ಹೂವು ಸಹ ನಾವು ಪಡ್ಕೋಬೋದು. ನಿಮ್ಮ ಹತ್ರ ಯಾವ ಕಾಂಪೋಸ್ಟ್ ಇರುತ್ತೆ ಆ ಕಾಂಪೋಸ್ಟನ್ನ ಕೊಡಿ. ಇಲ್ಲ, ನಮ್ಮ ಹತ್ರ ಯಾವುದೇ ರೀತಿ ಕಾಂಪೋಸ್ಟ್ ಎಲ್ಲ ಇಲ್ಲ ಅನ್ನೋದಾದರೆ ನಮ್ಮ ಹತ್ರ ಸಿಗುತ್ತೆ. ನಿಮಗೆ ಕಾಂಪೋಸ್ಟ್ ಬೇಕಿತ್ತು ಅಂದರೆ ಕಾಂಪೋಸ್ಟ್ ಆಗಿರ್ಬೋದು, ಗೊಬ್ಬರಗಳಾಗಿರ್ಬೋದು, ಪಾಟ್ಗಳೂ ಸಹ ಸಿಗುತ್ತೆ. ನೋಡಿ, ನಾನು ಆವಾಗಲೇ ಮಲ್ಲಿಗೆ ಗಿಡಕ್ಕೆ ಹಾಕ್ತೆ. ಇದು ಮಳ್ಳೆ ಹೂವಿನ ಗಿಡ. ಆ ಮಳ್ಳೆ ಹೂವಿನ ಗಿಡದಲ್ಲೂ ಅಷ್ಟೇ ನೋಡಿ, ಅದು ಹೂವೆಲ್ಲ ಆದಮೇಲೆ ಈ ಥರ ಆಗಿರುತ್ತೆ. ಇದರಲ್ಲಂತೂ ಅದು ಮೊಗ್ಗು ಯಾವುದ್ರಲ್ಲಿರುತ್ತೆ ಮತ್ತು ಹೂವು ಬಿಟ್ಟು ಆದಮೇಲೆ ಯಾವುದು ಅಂತ ಗೊತ್ತೇ ಆಗಲ್ಲ, ಕನ್ಫ್ಯೂಸ್ ಆಗುತ್ತೆ. ಹಂಗಾಗಿ ಅದು ತುಂಬ ಸಣ್ಣ ಸಣ್ಣದಿರುತ್ತಲ್ಲ, ಹಂಗಾಗಿ ಅದು ಹೂವು ಬಿಟ್ಟು ಆದಮೇಲೆ ಒಣಗೋಗಿರೋದನ್ನೆಲ್ಲ ಕಟ್ ಮಾಡಿ ತೆಗೆದು ಇವಾಗ ನಾನು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ 1 ಇಂಚಷ್ಟು ಮಣ್ಣನ್ನು ತೆಗೆದುಬಿಡಿ. ಮಣ್ಣು ತೆಗೆದುಬಿಟ್ಟು ಆವಾಗ ಸ್ವಲ್ಪ ಕಾಂಪೋಸ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣನ್ನು ಮುಚ್ಚಿತು ಅಂತ ಬೇರ್ಗಳಿಗೆ ಒಳ್ಳೆ ಗೊಬ್ಬರ ಸಿಕ್ಕಿದಾಗ ಅದಕ್ಕೆ ಒಂಥರ ಎನರ್ಜಿ ಸಿಕ್ಕಿದಂಗೆ ಆಗುತ್ತೆ. ಆವಾಗೇ ಅದು ಹೆಚ್ಚು ಹೂ ಬಿಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ನಮಗೆ ಹೆಂಗೆ ಸುಸ್ತೇನಾದರೂ ಆಯಿತು ಅಂದರೆ ನಾವು ಇವಾಗ ಒಂದು ಗ್ಲೂಕೋಸ್ ಆಗಿರ್ಬೋದು, ಮತ್ತು ಸುಸ್ತಿಗೆ ಏನಾದರೂ ಎನರ್ಜಿ ಸಿಗೋ ಅಂಥದ್ದೆಲ್ಲ ನಾವು ತಿಂತೀವಿ ನೋಡಿ, ಅದೇ ರೀತಿ ಗಿಡಗಳಿಗೂ ಅಷ್ಟೇ. ಅವು ತುಂಬಾ ಗೊಬ್ಬರದಂಶ ಎಲ್ಲ ಕಡಿಮೆ ಆದಾಗ ನಾವು ಗೊಬ್ಬರ ಕೊಡ್ತು ಅಂದರೆ ಅದು ನಮಗೆ ಹೆಚ್ಚು ಹೂವೆಲ್ಲನೂ ಸಿಗುತ್ತೆ ಅದರಿಂದ. ಇನ್ನು ಇದು ನೋಡಿ ಕಾಕಡ ಗಿಡ. ಆ ಕಾಕಡ ಗಿಡ ಅಂದರೆ ಇದು 2 ಇದೆ. 2ರಲ್ಲಿ ಇದು ಒಂದೇ ತುಂಬ ಚೆನ್ನಾಗಿ ಬಂದು ಹೂವೆಲ್ಲನೂ ಬಿಡ್ತಾ ಇರೋದು. ಅದು ಪಕ್ಕದಲ್ಲೂ ನೋಡಿ ಇನ್ನೂ ಸಸಿ ಇದೆ. ಅಂದರೆ ಇದು ಚೇಂಜ್ ಮಾಡಬೇಕು ಪಾಟನ್ನ, ಇನ್ನೂ ಸ್ವಲ್ಪ ದೊಡ್ಡ ಪಾಟಿಗೆ ಹಾಕಬೇಕು. ಮೊನ್ನೆ ನಮ್ಮ ಚಿಕ್ಕಮ್ಮ ಬಂದಿದ್ದರು, ಅವರು ಹಂಗೆ ಅಂತ ಇದ್ರು, ಇನ್ನೂ ಒಂದು 10 ಗುಣಿ ತಗೊಬಂದು ಹಾಕವ ಅಂತಲೂ ಅಂತಿದ್ರು. ನಾವು ಕಡೆ 10 ಸೊಸಿಗೆ ಗುಣಿ ಅಂತೀವಿ, ಏನು ಅನ್ಕೋಬೇಡಿ ಇದೇನು ಗುಣಿ ಅಂತಿದ್ದಾರೆ ಅಂತವು. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಅಷ್ಟೇ. ಒಂದು 15 ದಿನದ ಹಿಂದೆ ನಾನು ಗಾರ್ಡನ್ ವೇಸ್ಟೆಲ್ಲನೂ ಹಾಕಿದ್ದೆ. ಅದು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕೊಳ್ತೋಗಿದೆ. ನಾನು ಹಾಕಿದ್ದು ಏನು ಉಳ್ಕೊಂಡೇ ಇಲ್ಲ. ಅದರಲ್ಲಿ ಗೊಬ್ಬರ ಎಲ್ಲಿದೆ ಅಂತ ಕಾಣಿಸ್ತಾನೆ ಇಲ್ಲ ನೋಡಿ. ಅದು ಬರೀ ಕಡ್ಡಿ ಮಾತ್ರ ಉಳ್ಕೊಂಡಿದೆ. ಇವಾಗ ಅದೆಲ್ಲ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಅದು ಕಡ್ಡಿ ಎಲ್ಲ ತೆಗೆದಾಕ್ಬಿಟ್ಟು ನೋಡಿ, ಇವಾಗ ನಾನು ಒಂದು 2 ಬೌಲಷ್ಟು ನಾನು ಇದಕ್ಕೆ ಕಾಂಪೋಸ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಹಾಕೋದ್ರಿಂದ ಗಿಡಗಳಿಗೆ ತುಂಬ ಚೆನ್ನಾಗಿ ರಿಸಲ್ಟೂ ಬರುತ್ತೆ. ನಮ್ಗೆ ಅದರಲ್ಲಿ ಹೆಚ್ಚು ಹೂವು ಸಹ ಬಿಡುತ್ತೆ. ಈ ಕಾಂಪೋಸ್ಟು ಆರ್ಗಾನಿಕ್ ಆಗಿರೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಏನು ಸಮಸ್ಯೆ ಆಗೋದಿಲ್ಲ. ಈಗ ನಾನು ಹಾಕ್ತಿದ್ದೀನಿ ನೋಡಿ ಗಿಡಗಳಿಗೆ ಕಾಂಪೋಸ್ಟು. ಈ ಥರ ಕಾಂಪೋಸ್ಟೇ ನರ್ಸರಿಯವರು ಹೆಚ್ಚಾಗಿ ಬಳಸೋದು. ನನಗೆ ಹೆಂಗೆ ಗೊತ್ತಾಯಿತು ಅಂದ್ಕೊಂಡ್ರೆ, ನಾನು ಮೊನ್ನೆ ನರ್ಸರಿಗೆ ಹೋಗಿದ್ದೆ. ಅಲ್ಲಿ ನರ್ಸರಿನಲ್ಲಿ ಈ ಥರ ಕಾಂಪೋಸ್ಟ್ ಎಲ್ಲನೂ ಹಾಕ್ಬಿಟ್ಟು ಅಲ್ಲಿ ಗಿಡನ ಇಡ್ತಾಯಿದ್ರು. ಅದು ಬ್ಯಾಗ್ ಇತ್ತು ನೋಡಿ, ಆ ಬ್ಯಾಗ್ ನೋಡಿನೇ ನನಗೆ ಗೊತ್ತಾಗಿದ್ದು. ನಾನೊಂದು ಮೂಟೆ ಕಾಂಪೋಸ್ಟ್ ಹಾಕೊಂಬಂದಿದ್ದೀನಿ ನೋಡಿ, ಅದೇ ಕಾಂಪೋಸ್ಟೇ ನರ್ಸರಿಯವರು ಸಹ ಬಳಸೋದು. ಹಂಗಾಗಿನೇ ನರ್ಸರಿಯಲ್ಲಿ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬರುತ್ತೆ.
ನೋಡಿ ಇದಕ್ಕೂ ಅಷ್ಟೇ ಸ್ವಲ್ಪ ಮಣ್ಣೆಲ್ಲನೂ ತೆಗೆದುಬಿಟ್ಟು ಅದಕ್ಕೂ ಅಷ್ಟೇ ಒಂದು ಬೌಲಷ್ಟು ನಾನು ಹಾಕ್ತೀನಿ ಕಾಂಪೋಸ್ಟು. ಸೇವಂತಿಗೆ ಗಿಡನ ಕಳಿಸ್ಕೊಡಿ ಅಂತಿದ್ದೀರಾ, ತುಂಬ ದೂರಕ್ಕೆಲ್ಲ ಸೇವಂತಿಗೆ ಗಿಡ ಕಳ್ಸೋಕ್ಕಾಗುತ್ತಾ? ಅದರಲ್ಲೂ ಜಾಸ್ತಿ ಏನೂ ಕೇಳಲ್ಲ ನೀವು, ಬರೀ 1-2 ಗಿಡನ ನಾವು ಅಷ್ಟು ದೂರ ಎಲ್ಲ ಕಳ್ಸೋಕ್ಕಾಗುತ್ತಾ? ಅದರಲ್ಲೂ ಅಷ್ಟೊಂದ ಇಷ್ಟೊಂದ ಅಂತ ಎಲ್ಲ ಹೇಳ್ತೀರಾ. ಅದರಲ್ಲೂ ನರ್ಸರಿನಲ್ಲಿ ಎಷ್ಟೇ ರೇಟ್ ಆದ್ರೂ ಕೊಟ್ಟು ತೊಗೊಂಡು ಬರ್ತೀರಾ. ನೋಡಿ ನಾವು ಕೇಳಿದ್ರೆ ಅಷ್ಟೊಂದು ರೇಟ್ ಕೊಡಬೇಕಾ ಅಂತಲೂ ಸಹ ಹೇಳ್ತೀರಾ. ಹಂಗಾಗಿ ಗಿಡ ಕಳಿಸೋದೇ ಬೇಡ ಅಂತಲೂ ಅನಿಸ್ಬಿಟ್ಟಿದೆ. ಅದರಲ್ಲೂ ನರ್ಸರಿನಲ್ಲಿ ಅವರು 100 ರೂಪಾಯಿ ಹೇಳಿದ್ರು ನೀವು ಕೊಟ್ಟು ತೊಗೊಂಡು ಬರ್ತೀರಾ. ತೊಗೊಂಡು ಬಂದು ಹಾಕಿದ್ರೂ ಅವು ಚೆನ್ನಾಗಿ ಬರುತ್ತಾ? ಇಲ್ಲ. ನಾನು ಸುಮಾರು ವೀಡಿಯೋದಲ್ಲೂ ಸಹ ಹೇಳಿದ್ದೀನಿ, ನೀವು ನರ್ಸರಿಯಿಂದ ತರಬೇಕಾದ್ರೆ ಅದರಲ್ಲಿ ಪಕ್ಕದಲ್ಲಿ ಸಸಿಗಳು ಬಂದಿದೆಯಾ ಚೆಕ್ ಮಾಡಿ ತೊಗೊಂಡು ಬನ್ನಿ ಅಂತ. ತುಂಬ ಜನ ಏನು ಮಾಡ್ತೀರಾ ಅಂದರೆ, ನಾವು ಎಷ್ಟೇ ನರ್ಸರಿಯಿಂದ ಗಿಡಗಳು ತೊಗೊಬಂದು ಹಾಕಿದ್ರೂ ಅವು ಬರ್ತಾ ಇಲ್ಲ, ತುಂಬಾ ಬೇಜಾರಾಗಿದೆ, ನಮಗೆ ಸಸಿಗಳನ್ನ ಕಳಿಸ್ಕೊಡಿ ಅಂತೀರಾ. ನಾವು ಸಸಿಗಳನ್ನ ಕಳಿಸ್ಕೊಡೋಕೆ ಹೋದರೆ ಯಾರೋ ರೇಟ್ ಕೇಳ್ತೀರಾ. ನಾವು ರೇಟ್ ಹೇಳಿದ್ರೆ ಅಷ್ಟೊಂದು ಕೊಡಬೇಕಾ, ಕೊರಿಯರ್ ಚಾರ್ಜು ಕೊಡಬೇಕಾ ಅಂತೀರಾ. ಮತ್ತು ಕೊರಿಯರ್ ಚಾರ್ಜ್ ಯಾರು ಕೊಡ್ತಾರೆ ಹೇಳಿ, ನೀವೇ ಕೊಡಬೇಕಲ್ವಾ? ಹಂಗಾಗಿ ಗಿಡಗಳನ್ನ ಕಳಿಸೋದೇ ಬೇಡ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ. ನೋಡಿ ಇದಕ್ಕೆ 1 ಇಂಚಷ್ಟು ನಾನು ಮಣ್ಣು ತೆಗಿತಾ ಇದ್ದೀನಿ. ಅದರಲ್ಲೂ ಅದು ಎಷ್ಟೊಂದು ಗಟ್ಟಿಯಾಗಿದೆ ನೋಡಿ. ಅದು ಮಣ್ಣೆಲ್ಲನೂ ಸ್ವಲ್ಪ ಅದು ನಾವು ಈ ಥರ ಮಣ್ಣು ಲೂಸ್ ಮಾಡ್ತು ಅಂದರೆ ಅದು ಬೇರ್ಗೂ ಗಾಳಿ ಆಡೋದಕ್ಕೇ ಅವಕಾಶ ಆಗುತ್ತೆ. ಆ ಅವಕಾಶ ಆದಾಗ ನಾವು ಅದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಟಾಗ ಅದಕ್ಕೆ ಇನ್ನೂ ಒಂದು ಒಳ್ಳೆ ಎನರ್ಜಿ ಸಿಕ್ದಂಗೆ ಆಗುತ್ತೆ. ಹಾಗಾಗಿ ನಾನು ಅದು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಅದು 1 ಇಂಚಷ್ಟು ಮಣ್ಣು ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ನಾನು 1 ಹಿಡಿಯುವಷ್ಟು ನಾನು ಇದು ಕಾಂಪೋಸ್ಟನ್ನ ಕೊಡ್ತಾಯಿದ್ದೀನಿ. ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಮಕ್ಕಳನ್ನ ಯಾವ ರೀತಿ ಜೋಪಾನ ಮಾಡ್ತೀವಿ ನೋಡಿ, ಆ ರೀತಿ ಜೋಪಾನ ಮಾಡಿದ್ರೇ ನಮಗೂ ಅದರಿಂದ ಹೆಚ್ಚಾಗಿ ಫಲ ಅನ್ನೋಂಥದ್ದು ಸಿಗೋದು. ಇಲ್ಲ ನಾವು ಕೇರೇ ಮಾಡಿಲ್ಲ ಅಂದರೆ ನಮಗೆ ಅದರಲ್ಲಿ ಫಲನ ಅಪೇಕ್ಷೆ ಪಟ್ಟರೆ ಎಲ್ಲಿ ಸಿಗುತ್ತೆ ಹೇಳಿ ಅಲ್ವಾ? ಹಂಗಾಗಿ ನಾವು ಹೆಚ್ಚು ಕೇರ್ ಮಾಡಬೇಕು. ನೋಡಿ ಇದಕ್ಕೆ ನಾನು ಅದು 1 ಬೌಲಷ್ಟನ್ನ ಅದು ಕಾಂಪೋಸ್ಟ್ನ ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚುತ್ತಿದ್ದೀನಿ. ಇದರಲ್ಲಿ ಹೂಗಳಂತೂ ತುಂಬ ಚೆನ್ನಾಗಿ ಬಿಡುತ್ತೆ, ಎಲೆಗೆ ಒಂದೊಂದು ಹೂವು ಬಿಡುತ್ತೆ. ಈ ಕಾಕ್ಟವು ಅದೇ ಪಿಂಕು ಮತ್ತು ಹರಳದ ಮೇಲೆ ವೈಟ್ ಬರುತ್ತೆ ಅಂತ ಹೇಳಿದ್ನಲ್ಲ, ಆ ಥರದವು ಇವು. ಅಂದರೆ ಆ ಥರದವು 5 ಗಿಡಗಳಿದೆ. 5 ಗಿಡಗಳೂ ಚೆನ್ನಾಗೇ ಬಂದಿದೆ ನನ್ನ ಗಾರ್ಡನಲ್ಲಿ. ನೋಡಿ ಕಾಂಪೋಸ್ಟ್ನ ಹಾಕಿಬಿಟ್ಟು ಅದ್ರ ಮೇಲೆ ಈ ಥರ ಮಣ್ಣನ್ನ ಹಾಕ್ಬಿಡಿ. ಕೆಲವ್ರು ಏನು ಮಾಡ್ತೀರಾ ಅಂದರೆ ಮೇಲೇ ಕಾಂಪೋಸ್ಟ್ ಎಲ್ಲ ಹಾಕ್ತೀರಾ, ಆ ಥರ ಎಲ್ಲ ಹಾಕೋಕೆ ಹೋಗಬೇಡಿ. ನೀವು ಯಾವುದೇ ಒಂದು ಗಿಡಗಳಿಗಾದ್ರೂ ಅಷ್ಟೇ ಫಸ್ಟು ಮಣ್ಣು ಲೂಸ್ ಮಾಡಿ, ಮಣ್ಣು ಲೂಸ್ ಮಾಡಿಬಿಟ್ಟು ಅದು 1 ಇಂಚಷ್ಟು ಮಣ್ಣನ್ನು ತೆಗೆದುಬಿಟ್ಟು ಆಮೇಲೆ ನೀವು ಕಾಂಪೋಸ್ಟ್ ಆಗಿರ್ಬೋದು, ಇಲ್ಲ ನೀವು ಯಾವುದೇ ರೀತಿ ಗೊಬ್ಬರ ಹಾಕಿದ್ರೂ ಸರಿ ಅದನ್ನು ಹಾಕ್ಬಿಟ್ಟು ಆಮೇಲೆ ನೀವು ಅದ್ರ ಮೇಲೆ ಈ ಥರ ಮಣ್ಣು ಹಾಕಿ ಪ್ಯಾಕ್ ಥರ ಮಾಡಿಬಿಡಿ. ಈ ಥರ ಹಾಕೋದ್ರಿಂದ ಅದು ನಾವು ಹಾಕೋ ಗೊಬ್ಬರ ಅದು ಬೇರಿಗೆ ತಾಕಿ ಆವಾಗ ಚೆನ್ನಾಗಿ ಗಿಡಗಳು ಗ್ರೋತ್ ಆಗೋದು. ನೋಡಿ ಅವು ಈ ಥರ ಇರುತ್ತೆ, ಮಗ್ಗು ಈ ಥರ ಪಿಂಕ್ ಇರುತ್ತೆ, ಹರಳದ ಮೇಲೆ ಅದು ವೈಟ್ ಬರುತ್ತೆ. ಪಾಟಲ್ಲಿ ನಾನು ಏನೋ ತರಕಾರಿ ಬೀಜಗಳನ್ನ ಇಟ್ಟಿದ್ದೀನಿ ಅನಿಸುತ್ತೆ, ಹಾಗಾಗಿ ಇದನ್ನೇನು ಜಾಸ್ತಿ ಮಣ್ಣೆಲ್ಲ ಲೂಸ್ ಮಾಡಲ್ಲ. ಒಂದು ಸ್ವಲ್ಪ ಸೈಡಲ್ಲಿ ಮಣ್ಣು ಲೂಸ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕ್ತೀನಿ ಅಷ್ಟೇ. ನೋಡಿ ಅದನ್ನು ಪಕ್ಕದಲ್ಲಿರೋಂತಹ ಅದು ಎಕ್ಸ್ಟ್ರಾ ಸಸಿಗಳೆಲ್ಲನೂ ಕಟ್ ಮಾಡ್ತಿದ್ದೀನಿ. ಯಾಕೆ ಈ ಥರ ಕಟ್ ಮಾಡ್ತಿದ್ದೀನಿ ಅಂದರೆ, ಅಲ್ಲಿ ನಾವು ಮಣ್ಣೆಲ್ಲ ಲೂಸ್ ಮಾಡೋದಕ್ಕೆ ಕೈ ಆಡ್ಸೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಆ ಥರ ಕಟ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ. ಇದಕ್ಕೂ ಅಷ್ಟೇ ನೋಡಿ, ಎಕ್ಸ್ಟ್ರಾ ನಾನು ಮಣ್ಣು ಲೂಸ್ ಮಾಡಿಲ್ಲ ಅದು, ಯಾಕೆಂದರೆ ಅದರಲ್ಲಿ ತರಕಾರಿ ಬೀಜಗಳು ಹಾಕಿದ್ದೀನಿ. ಹಂಗಾಗಿ ನೋಡಿ ಈ ಥರ ಸ್ವಲ್ಪನೇ ಮೇಲೆ ಹಾಕಿದ್ದೀನಿ. ಆಮೇಲೆ ನೋಡೋಣ ಮಣ್ಣು ಲೂಸ್ ಮಾಡೋಣ ಅಂದ್ಬಿಟ್ಟು ಈ ಥರ ಹಾಕಿದ್ದೀನಿ ಅಷ್ಟೇ. ಇನ್ನು ಇದು ಅಷ್ಟೇ ಮಳ್ಳೆ ಹೂವಿನ ಗಿಡ, ಅದರಲ್ಲೂ ಅಷ್ಟೇ ಅದು ನೋಡಿ ಮೊಗ್ಗೆಲ್ಲನೂ ಇದೆ. ಅಂದರೆ ಡೈಲಿ ನನಗೆ ಮಳ್ಳೆ ಹೂವು ಮತ್ತು ಸೂಜಿ ಹೂವು ಅಂತೂ ಸಿಗ್ತಾನೆ ಇದೆ. ಇದರಲ್ಲೂ ಅಷ್ಟೇ ಅದು ಎಕ್ಸ್ಟ್ರಾ ಸಸಿಗಳ ಥರ ಅದು ರೆಂಬೆ ಬೆಳ್ಕೊಂಡಿದೆ ನೋಡಿ, ಅದನ್ನು ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಇದಕ್ಕೂ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಇದಕ್ಕೂ ಒಂದು ಬೌಲಷ್ಟು ನಾನು ಕಾಂಪೋಸ್ಟ್ನ ಕೊಡ್ತಾ ಇದ್ದೀನಿ. ಅಲ್ಲಿ ಅದು ಕ್ಲೀನ್ ಮಾಡೋಕೆ ಹೋಗಿ ಅದು ಒಂದು ರೆಂಬೆ ಮುರಿದೇ ಹೋಯ್ತು. ಅದು ರೆಂಬೆ ಮುರಿದೋದ್ರೂ ಅದೇನು ವೇಸ್ಟ್ ಅಂತಲೂ ಬಿಸಾಕೋದು ಬೇಡ, ಯಾವುದಾದ್ರೂ ಒಂದು ಖಾಲಿ ಪಾಟಲ್ಲಿ ಇಡಿ, ಅದು ಚೆನ್ನಾಗಿ ಬರುತ್ತೆ. ನಾನು ಇದೇ ಥರನೇ ಮಾಡಿನೇ ಸುಮಾರು ಮಳ್ಳೆ ಹೂವಿನ ಗಿಡಗಳನ್ನ ಮಾಡ್ಕೊಂಡಿರೋದು. ಸ್ವಲ್ಪ ಕೋತಿಗಳೆಲ್ಲ ಮುರಿದಾಕಿ ಹೋಗಿದ್ದು ಅದನ್ನು ಅಷ್ಟೇ, ಸುಮ್ಮನೆ ಅಲ್ಲೆಲ್ಲೋ ಒಂದು ಕಟ್ಟಿಂಗು ನೆಟ್ಟಿರ್ತೀನಿ, ಅದು ಚಿಗುರಿ ಚೆನ್ನಾಗಿ ಬಂದಿರುತ್ತೆ. ಈ ಥರ ಈಗ ನಾವು ಒಂದು ಹೂ ಕುಯ್ಬೇಕಾದ್ರೂ ಅಷ್ಟೇ, ಒಂದು ಕೈ ಏನಾದ್ರು ತಾಕಿ ಅದೊಂದು ರೆಂಬೆ ಮುರಿದೋಗಿರುತ್ತಲ್ಲ, ಆ ರೆಂಬೆನೂ ಎಲ್ಲರೂ ನಾನು ಯಾವುದಾದ್ರೂ ಒಂದು ಖಾಲಿ ಇರೋಂತಹ ಪಾಟಲ್ಲಿ ಇಟ್ಟಿರ್ತೀನಿ, ಅದು ಚೆನ್ನಾಗಿ ಚಿಗುರು ಬಂದಿರುತ್ತೆ. ಆವಾಗ ನಾವು ಬೇರೆ ಪಾಟಕ್ಕೆ ಶಿಫ್ಟ್ ಮಾಡ್ಕೋಬೋದು. ಇದೇ ರೀತಿಯೇ ಮಾಡಿ ಸುಮಾರು ಮಳ್ಳೆ ಹೂವಿನ ಗಿಡಗಳನ್ನ ಮಾಡ್ಕೊಂಡಿರೋದು ನಾನು. ಅದರಲ್ಲೂ ಬೇರು ನೋಡಿ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ, ಅದು ಮಣ್ಣು ಲೂಸ್ ಮಾಡೋಕ್ಕೆ ಆಯ್ತಾ ಇಲ್ಲ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ಬೇರು, ಅದು ಪಾಟು ಸ್ವಲ್ಪ ಚಿಕ್ಕದಾಯಿತು, ಅದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು. ನೋಡೋಣ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಬೇರೆ ಪಾಟಿಗೆ ಅದನ್ನು ಶಿಫ್ಟ್ ಮಾಡಬೇಕು. ಅಂದರೆ ನಾನು ಮಾಮೂಲಿ ಮನೇಲಿ ಬಕೆಟ್ಗಳಿರ್ತವೆ ನೋಡಿ, ಆ ಬಕೆಟಲ್ಲಿ ಹಾಕಿರೋದು ಇದು. ಅಂದರೂ ಸ್ವಲ್ಪ ಚೆನ್ನಾಗೇ ಬಂದಿದೆ ಗಿಡ ಎಲ್ಲ. ನೋಡಿ ಅಲ್ಲಿ ಎಷ್ಟೊಂದು ಬೇರೆಲ್ಲ ತುಂಬ್ಕೊಂಡು, ತಿಂಗಳಿಗೆ ಒಂದು ಸತಿ ಆದರೂ ನಾವು ಈ ಥರ ಮಣ್ಣು ಲೂಸ್ ಮಾಡ್ತಾನೆ ಇರಬೇಕು. ಯಾಕೆ ಅಂದರೆ ನೋಡಿ ಈ ಥರ ಎಲ್ಲ ಬೇರು ಬಿಟ್ಕೊಂಡಾಗ ಅದು ಗಿಡ ಇನ್ನೆಲ್ಲಿಂದ ಬೆಳವಣಿಗೆ
ಆಗುತ್ತೆ. ನಾವು ತಿಂಗಳಿಗೆ ಒಂದ್ಸತಿ ಮಣ್ಣು ಲೂಸ್ ಮಾಡಿದಾಗ ಗಿಡಗಳಿಗೆ ಒಳ್ಳೆ ಆಕ್ಸಿಜನ್ ಸಿಕ್ದಂಗೆ ಆಗುತ್ತೆ, ಗಿಡ ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ನೋಡಿ ಇವಾಗ ನಾನು ಇದಕ್ಕೆ ಒಂದು 2 ಬೌಲಷ್ಟನ್ನ ಕಾಂಪೋಸ್ಟ್ ಹಾಕ್ತಾ ಇದ್ದೀನಿ. ಕಾಂಪೋಸ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ತು ಅಂದರೆ ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಬರುತ್ತೆ, ನಮಗೆ ಅದರಲ್ಲಿ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.